ಹೌದು, ಇವನ ರೂಪವನ್ನ ನೋಡಿದಾಗ ಹೇಳಿದ್ನಲ್ಲ, ಕೋಟಿ ಕೋಟಿ ಸೂರ್ಯ ಪ್ರಭೆ ಇವನ ಮುಖದಲ್ಲಿ ಹೊರಹೊಮ್ಮುತ್ತಾ ಉಂಟು. ಲಕ್ಷಣದಲ್ಲಿ ರೂಢಿಪಸುತ್ತ ಹೀಗಿದ್ದಾಗ ಯಾರಿಗಾದ್ರೂ ಆಕರ್ಷಣೆ ಆಗಲೇಬೇಕು. ಹಾಗಿದ್ರೆ ನನಗೇನೋ ನಿಂತಲ್ಲಿ ನಿಲ್ಲಕ್ಕಾಗುವುದಿಲ್ಲ. ಹೌದು, ಯಾವುದೋ ಒಂದು ತಳಮಳ, ಹೋಗಿ ಮಾತನಾಡಿಸಬೇಕು ತವಕ ಹೀಗೆಲ್ಲ ಇರುವಾಗ ಹೇಗೆ ಮಾತನಾಡಿಸುವುದು? ಹೆಣ್ಣೆಲ್ಲ ನಾನು ಮರ್ಯಾದೆ ಬಿಟ್ಟು ಹೋಗಿ ಎಬ್ಬಿಸಿದಂತಾದ್ರೆ, ಕೋಪಗೊಂಡು ಏನಾದ್ರೂ ಮಾಡಿದ್ರೆ ಅಲ್ವಾ? ಆದರೂ ನಡೆಯುವುದಿಲ್ಲ. ನೆರೆಯಲೆತ್ತಿಸುವೆನೆಂದು ಎಣಿಸಿ ಕಾಲ ಸರಿಯಲ್ಲ ಎನ್ನುತ್ತಾನೊಂದು, ಎಣಿಸಿ ಕಾಲ ಸರಿಯಲ್ಲ ಎನಿತು ನೊಂದು. ಪರಿಕಿಸೆ ಕಂಚುಕ ಸೆರಗಿನೋಳಾತ, ಪರಿಕಿಸೆ ಕಂಚುಕ ಸೆರಗಿನೋಳಿಗಾತ, ಬರೆದ ಲೇಖನ ನೋಡಿ ಬೆರಗಾಗಿ ವಾಚಿಸೆಗೆ, ಪರಿಕಿಸೆ ಕಂಚುಕ ಸೆರಗಿನೋಳಿಗ ಆತ ತಾತ, ಬರೆದ ಲೇಖನ ನೋಡಿ ಬೆರಗಾಗಿ ವಾಚಿಸ. ಪರಿಕೀಸೆ ಕಂಚುಕ ಸರಗಿ ನೋಡಿಗ ತಾತ, ಬರೆದ ಲೇಖನ ನೋಡಿ ಬೆರಗಾಗಿ ವಾಚಿಸ. ಹಾಗಿದ್ರೆ ಇವನನ್ನ ಪರೀಕ್ಷಿಸಿ ನೋಡ್ತಾ ಇದ್ದೇನೆ. ಏನದು ಆ ಸೆರಗಿನಲ್ಲಿ ಏನೋ ಗಂಟು ಕಾಣ್ತಾ ಉಂಟಲ್ಲ? ಸ್ವಲ್ಪ ನೀವು ಗಂಟು ಬಿಚ್ಚುವ ಅಭ್ಯಾಸ ಉಂಟಾ? ಈಗ ನೀವು ನೋಡುದು ನಾನು ಬಿಚ್ಚಿದ, ನೋಡುದು ನೀವು ನಾನು ಬಿಚ್ಚಿದ, ಅದು ಸರಿ ಆಗ್ಲಿಕ್ಕೆ ನಾನು ನೋಡ್ತೇನೆ ನೀವು ಬಿಚ್ಚಿ, ನೀವು ನೋಡಿ ನಾನು ಬಿಡ್ತೇನೆ, ಅದು ಆಗುದಿಲ್ಲ. ಯಾಕೆಂದ್ರೆ ನಾನು ಬಿಡ್ಲಿಕ್ಕೆ ಆಗ್ತದ? ಹೆಣ್ಣಲ್ವ ನಾನು? ಏನ್ ಮಾಡುದು? ಮರ್ಯಾದೆ ಬಿಡಬೇಕು. ಹಾಗೆ ಹೋಗು ಅಂತ ಹೇಳಿದ್ರೆ ಮನಸ್ಸು ಬರುವುದಿಲ್ಲ, ಪ್ರಸಂಗ ಮುಗಿಯುವುದಿಲ್ಲ. ಹೌದಪ್ಪ, ಏನು ಗಂಡಾಂತರ ನೋಡಿ. ಏನೇ ಆಗ್ಲಿ ಬಂದ ಮನೆ ಮಂದಿ ಹಿರಿಯರನ್ನೆಲ್ಲ ನೆನಪು ಮಾಡ್ಕೊಂಡು ಗಂಟು ಬಿಚ್ಚುದೇ. ಹೌದಾ? ಹೌದಪ್ಪ, ಮತ್ತೆ ತಡ ಬೇಡ ಆಗುದಿಲ್ಲ.